ಬಳಿಕ ಹಳೆ ಬಾಗಲಕೋಟೆಯ ತೆಗ್ಗಿ ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಪ್ರಚಾರ ಸಭೆಗೆ ತೆರಳಿದ ವಿಜಯೇಂದ್ರ ಭರ್ಜರಿ ಪ್ರಚಾರ ನಡೆಸಿದ್ರು. ತೆಗ್ಗಿ ಲೇಔಟ್ನಲ್ಲಿ ನಡೆಯುತ್ತಲೇ ಸಾಗಿದ ವಿಜಯೇಂದ್ರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಈ ವೇಳೆ ವಿಜಯೇಂದ್ರ ಅವರಿಗೆ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತ ಸಿಕ್ಕಿತು. ಕಾರ್ಯಕರ್ತರು ಬಿಸಿಲಲ್ಲೇ ನಿಂತಿದ್ರಿಂದ ವಿಜಯೇಂದ್ರ ಸಹ ಟೆಂಟ್ನಲ್ಲಿ ನಿಲ್ಲದೆ ಬಿಸಿಲಲ್ಲೇ ನಿಂತು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದು ವಿಶೇಷವಾಗಿತ್ತು. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತಿರುವಾಗ ನಾವು ಆ ಶಾಮಿಯಾನದ ಅಡಿಯಲ್ಲಿ ನೆರಳಲ್ಲಿ ನಿಂತು ಮಾತನಾಡೋದು ಬೇಡ ಅಂತೇಳಿ ನಾನು ಕೂಡ ಬಿಸಿಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರು ಶ್ರಮ ಹಾಕ್ಬೇಕಾದ್ರೆ ನಾವು ನಿಮ್ಮ ಜೊತೆ ಸರಿ ಸಮಾನವಾಗಿ ಶ್ರಮ ಹಾಕ್ಬೇಕಾಗ್ತದೆ. ಹಾಗಿಲ್ಲ ನಮಗೂ ಕಾಂಗ್ರೆಸ್ಗೂ ಬೇರೆ ವ್ಯತ್ಯಾಸ ಇಲ್ಲ. ಹೋಗ್ತಾನೆ ಚರಂತಿಮಠರವರು 3 ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆದ್ದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಗೊಂದಲದಿಂದಾಗಿ ಅವರಿಗೆ ಸೋಲಾಯಿತು. ಆದರೆ ಇವತ್ತು ವಾತಾವರಣ ನಿಸ್ಸಂಶಯವಾಗಿ ವೀರಣ್ಣ ಚರಂತಿಮಠವರು ಹಿಂದೆಂದೂ ಕೂಡ ಗೆದ್ದಿಲ್ಲದೆ ಇರ್ತಕ್ಕಂಥ ಅಂತರದಿಂದ, ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆದ್ದೇ ಗೆಲ್ತಾರೆ. ತಾಯಂದಿರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಇನ್ನು ವಾರ್ಡ್ ನಂಬರ್ 19ರಲ್ಲಿಯೂ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು. ಈ ವೇಳೆ ಕಾರ್ಯಕರ್ತರು ವಿಜಯೇಂದ್ರ ಪ್ರಚಾರಕ್ಕೆ ಸಾಥ್ ನೀಡಿದ್ರು. ಇತ ಕಾರ್ಯಕರ್ತರು ವಿಜಯೇಂದ್ರ ಪ್ರಚಾರಕ್ಕೆ ಬಂದಿದ್ರಿಂದ ಬಿಜೆಪಿಗೆ ಆನೆ ಬಲ ಬಂದಿದೆ ಅಂದ್ರು. 100ಕ್ಕೆ 100 ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂದ್ರು. ನಾವೀಗ ವಾರ್ಡ್ ನಂಬರ್ 19ರಲ್ಲಿದ್ದೀವಿ, ಹಳೆ ಬಾಗಲಕೋಟು. ಇಲ್ಲಿ ಏನಂದ್ರೆ ವಿಜಯೇಂದ್ರ ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡ್ತಾರೆ. ಮನೆ ಮನೆಗೆ ತೆರಳಿ ಏನಂದ್ರೆ ಇಲ್ಲಿ ಪ್ರಚಾರ ನಡೆದಿರುವಂಥದ್ದು ನಾನು ಹಿಂದೆ ನೋಡ್ತಾ ಇದ್ದೀವಿ. ಅಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅನ್ನೋಂಥದ್ದು. ಕಾರ್ಯಕರ್ತರಿದ್ದಾರೆ, ಮಹಿಳಾ ಕಾರ್ಯಕರ್ತರಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಸ್ಥಳೀಯ ಜನ ಸಹ ಏನಂದರೆ ಅಲ್ಲಿ ಪಾದಯಾತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಕಾರ್ಯಕರ್ತರು ಅವ್ರನ್ನೇ ಮಾತಾಡ್ಸೋಣ. ಹೆಂಗೆ ಹುಮ್ಮಸ್ಸದ್ರಿ ವಿಜೇಂದ್ರ ಬಂದಿರುವಂಥದ್ದು? ಚಲೋ ಐತೆ ಸರ್ ವಾತಾವರಣ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತ್ರಿ ಜನರಿಗೆ. ಮತ್ತು ಇಲ್ಲಿ ಹಣಬಲ ವರ್ಚಸ್ ಸರ್ಕಾರದ ಬಲ ನಡೆದೈತ್ರಿ. ಹುಮ್ಮಸ್ ಜೋಶ್ ಇದೆ ರೀ. ವಿಜೇಂದ್ರ ಅವರು ಬಂದಿದ್ದಕ್ಕೆ ಇನ್ನೂ ಅಷ್ಟು ಯುವಕರಲ್ಲಿ ಒಂದು ಉತ್ಸಾಹ ಬಂದಿದೆ, ಒಳ್ಳೆಯ ಉತ್ಸಾಹ ಬಂದಿದೆ. ಇನ್ನೂ ಯುವಕರು ಹೆಚ್ಚಿನ ಪ್ರಮಾಣದೊಳಗೆ ಬರ್ಲಿಕ್ಕತ್ತಾರೆ. ಫುಲ್ ಜೋಶ್ ಇದೆ ಸರ್. ಬಿಜೆಪಿ ಬಂದ್ರೆ ನಮಗೆ ಇನ್ನಷ್ಟು ಖುಷಿ. ಪ್ರಾಪರ್ ನಾವು ಸುತ್ತಕೊಂಡಾರ್ದವರು ನಾವು ಆ ಬಿಜೆಪಿ ಸಂಬಂಧ ನಾವು ಅಡ್ಡಾಡ್ತಾ ಇದ್ದೀವಿ. ಬಿಜೆಪಿ ಆರಿಸಿ ಬರಲಿ ಅಂತ ನಮ್ದು ಇಚ್ಛೆ ಅದ. ವಿಜೇಂದ್ರ ಅವರು ಬಂದಿದ್ದಾರೆ. ಈಗ ಕಾರ್ಯಕರ್ತರಲ್ಲಿ ಹುಮ್ಮೇಸ್ ಬಂದಿದೆ. ನಾವು ಸಹಿತ ಮನೆ ಮನೆ ಸಂಪರ್ಕ ಮಾಡಿ ಹಿಂದೆ ಚರಂತಿಮಠ ಅವರ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಇದ್ದಾವೆ ಅನ್ನುವುದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ವಿದ್ಯಾಗಿರಿ, ಹಳೆ ಬಾಗಲಕೋಟೆ, ನವನಗರ ಭಾಗದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದ ವಿಜೇಂದ್ರರೊಂದಿಗೆ ಅಲ್ಲಲ್ಲಿ ಸೆಲ್ಫಿಗಾಗಿ ಕಾರ್ಯಕರ್ತರು ಮುಗಿ ಬಿದ್ದಿದ್ದು ಕಂಡುಬಂತು. ಇನ್ನು ಹೋದಲ್ಲೆಲ್ಲ ಜನರು ಸನ್ಮಾನ ಮಾಡುತ್ತಿದ್ದದ್ದು ಕಂಡುಬಂತು. ಇನ್ನು ಕಾರ್ಯಕರ್ತರ ಮನೆಗೆ ತೆರಳಿದ ವಿಜಯೇಂದ್ರ ಮಧ್ಯಾಹ್ನದ ಊಟ ಸೇವಿಸಿದ್ರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಸೋಲಿನ ಹತಾಶೆಯಲ್ಲಿದೆ. ಹಣ, ಹೆಂಡ, ಅಧಿಕಾರ ಬಳಸಿ ಗೆಲ್ಲುವ ಯತ್ನ ನಡೆಸಿದೆ. ಕೀಳು ರಾಜಕಾರಣ ಮಾಡ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಬಾಗಲಕೋಟೆಯಲ್ಲಿ ನೆತ್ತಿ ಸುಡುವ ಬಿಸಿಲಿನ ನಡುವೆ ಭರ್ಜರಿ ಪ್ರಚಾರ ನಡೀತು. ಈಗ ಕಾರ್ಯಕರ್ತರ ಮನೆಗೆ ವಿಜೇಂದ್ರ ಅವರು ಬಂದಿರುವಂಥದ್ದು. ಮಧ್ಯಾಹ್ನದ ಒಂದು ಸ್ವಲ್ಪ ಸಣ್ಣ ಬ್ರೇಕ್ ಇರುತ್ತೆ. ಈಗ ಈವರೆಗಿನ ಪ್ರಚಾರ ಹೇಗಿತ್ತು? ವಾರ್ಡ್ಗಳಿಗೆಲ್ಲ ವಿಸಿಟ್ ಕೊಟ್ಟರು. ಮತ್ತೊಂದು ಕಡೆಗೆ ಈ ಬಿಸಿಲಲ್ಲೇ ಏನಂತಾರೆ ಪ್ರಚಾರವನ್ನು ಮಾಡಿದರು. ಹೇಗಿತ್ತು ಈವರೆಗಿನ ಪ್ರಚಾರ? ಅವ್ರನ್ನೇ ಮಾತಾಡ್ತಾರೆ ಸರ್. ಹೇಗಿತ್ತು ಸರ್ ಬಾಗಲಕೋಟೆಯಲ್ಲಿ ಇದ್ದು? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿನ ಕೈ ಬಿಡೋದಿಲ್ಲ. ಗೆಲ್ಲಿಸ್ತಾರೆ. ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಒಂದು ಕೂಡ ನನಗೆ ಯಾವುದು ಕೂಡ ನೆಗೆಟಿವಿಟಿ, ನಮಗೆ ಎಲ್ಲೂ ಕೂಡ ಆತಂಕ ಅಂತ ಯಾವತ್ತೂ ಕೂಡ ಅನಿಸಿಲ್ಲ. ದಿನೇ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇಮ್ಮಡಿ ಆಗ್ತಾ ಇದೆ. ಮುಳುಗಡೆ ನಗರಿ ಬಾಗಲಕೋಟೆಯ ರಣಕಣದಲ್ಲಿ ವಿಜೇಂದ್ರ ಅವರ ಪ್ರಚಾರ ಹೇಗಿತ್ತು? ಹೇಗೆಲ್ಲ ಪ್ರಚಾರದಲ್ಲಿ ಪಾಲ್ಗೊಂಡ್ರು? ನಗರ ಭಾಗದಲ್ಲಿ ಪ್ರಚಾರ, ಗ್ರಾಮೀಣ ಭಾಗದಲ್ಲಿ ಪ್ರಚಾರ. ಮತ್ತೊಂದು ಕಡೆಗೆ ಈ ಮುಳುಗಡೆ ಭಾಗದಲ್ಲಿ ಕೂಡ ಹೋಗಿ ಅಲ್ಲಿ ಹಿಂದೂ ಕಾರ್ಯಕರ್ತರ ಕುಟುಂಬಗಳಿಗೆ ಭೇಟಿಯಾಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಮಾಡಿದಂಥ ಅವರ ಭಾಷಣಗಳು ಹೇಗೆಲ್ಲ ಇದು ಅನ್ನೋದನ್ನು ನೀವು ನೋಡಿದ್ರಿ. ಇದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಫಾಲೋ ದಿ ಲೀಡರ್ ಸ್ಟೋರಿ. ಕ್ಯಾಮರಾಮನ್ ಅಪ್ಪು ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಬಾಗಲಕೋಟೆಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.